ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಅಂಚಾರ್ ಮಾಡಿ. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಹೇಳಿ ಅಂದುಕೊಳ್ತೇನೆ. ತಮ್ಮ ಮೇಲೆ ನೋಡುವಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು ವಿಡಿಯೋ ಏನು ಅಂತ ಹೇಳಿ. ಎಸ್ ಹೌದು, ಕಳೆದ ವರ್ಷ ಹಾಗೆ ಈ ವರ್ಷ 2 ವರ್ಷ ಕಟೀಲು ಮೇಳ ಆಗಿರ್ಬೋದು ಅಥವಾ ತೆಂಕುತಿಟ್ಟು ಬಡಗುತಿಟ್ಟಿನ ಯಕ್ಷಗಾನ ಕಲಾವಿದರಿಗೆ ರಾಮ್ ಪ್ರಕಾಶ್ ಕಲ್ಲೂರಯ್ಯ ಹಾಗೆ ಸಂದೇಶ್ ಬಡಗಬೆಳ್ಳೂರು ಇವರ ಸಾರಥ್ಯದಲ್ಲಿ ಕಟೀಲಿನ ಸಮೀಪ ಸಿಮಂತೂರಿನ ಶಾರದಾ ಶಾಲೆಯ ಮೈದಾನದಲ್ಲಿ ಏನು ಕ್ರಿಕೆಟ್ ಪಂದ್ಯಾಟ ಅನ್ನುವಂಥದ್ದು ಕಳೆದ ವರ್ಷ ಕೂಡ ನಡೆದಿತ್ತು. ಸೊ ಹಾಗಾಗಿ ಈ ವರ್ಷ ಕೂಡ 21ನೇ ತಾರೀಕು ಈ ವರ್ಷ ಕೂಡ ಕಲಾವಿದರಿಗೆ ತೆಂಕುತಿಟ್ಟು ಹಾಗೂ ಬಡಗುತಿಟ್ಟಿನ ಕಲಾವಿದರಿಗೆ, ನೇಪಥ್ಯ ಕಲಾವಿದರಿಗೆ ಕ್ರಿಕೆಟ್ ಪಂದ್ಯಾಟ ಅನ್ನುವಂಥದ್ದು ಆಯೋಜನೆ ಮಾಡಲಾಗಿತ್ತು. ರಂಗದಲ್ಲಿ ಮೆರೆದಂತಹ ರಂಗಸ್ಥಳದಲ್ಲಿ ಮಹಿಷಾಸುರನಾಗಿಯೋ, ಅಭಿಮನ್ಯು ಆಗಿಯೋ, ಪಾರ್ಥನಾಗಿಯೋ, ಕರ್ಣನಾಗಿಯೋ ಮೆರೆದಂತಹ ವೇಷಧಾರಿಗಳು ಗ್ರೌಂಡ್ನಲ್ಲಿ ಕ್ರೀಡಾಪಟುಗಳ ಹಾಗೆ ಅಥವಾ ಗ್ರೌಂಡಿನಲ್ಲಿ ತಾವು ಕೂಡ ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ, ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ಗಳು ಅನ್ನುವ ಹಾಗೆ ಪ್ರದರ್ಶನವನ್ನು ನೀಡುವುದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂಥೇಳಿ ಒಂದಷ್ಟು ತಂಡಗಳು ಭಾಗಿಯಾಗಿತ್ತು. ಉತ್ತಮ ರೀತಿಯಲ್ಲಿ ಆ ಪ್ರಶಸ್ತಿ ಯಾವ ತಂಡಗಳಿಗೆ ಬರ್ತದೆ ಅನ್ನುವಂಥದ್ದು ವಿಚಾರ ಅಲ್ಲ. ತೆಂಕುತಿಟ್ಟು ಹಾಗೂ ಬಡಗುತಿಟ್ಟು ಕಲಾವಿದರ ನಡುವೆ ಇರುವಂತಹ ಒಂದು ಸಾಮ್ಯತೆಯನ್ನು ಅಥವಾ ಕಲಾವಿದರ ನಡುವೆ ಇರುವಂತಹ ಒಂದು ಆ ಬಂಧುತ್ವ ಬೆಸುಗೆ ಅನ್ನುವಂಥದ್ದು ಬೆಳಿಬೇಕು ಅನ್ನುವಂತಹ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳು ನಡೀತಾ ಇರಬೇಕು ಅನ್ನುವಂಥದ್ದು ಬಡಗುತಿಟ್ಟಿನ ತಂಡಗಳು ಕೂಡ ಇತ್ತು. ಉದಾಹರಣೆಗೆ ಕಟೀಲ ಆಗಿರ್ಬೋದು, ಬಡಗುತಿಟ್ಟಿನ ಕಮಲಶಿಲೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಮೇಳದಲ್ಲಿ ಗುರುತಿಸಿಕೊಂಡಂತಹ ಕಲಾವಿದರು ಎಲ್ಲರೂ ಕೂಡ ಧರ್ಮಸ್ಥಳ ಆಗಿರ್ಬೋದು, ಬೆಂಕಿನಾಥೇಶ್ವರ, ಇನ್ನು ಬೇರೆ ಮೇಳಗಳು ತಮ್ಮ ಪ್ರದರ್ಶನವನ್ನು ನೀಡಿ ಸಂತೋಷದಲ್ಲಿ ಭಾಗವಹಿಸಿದ್ರು ಅಂತ ಹೇಳಿ ನೋಡ್ತಾ ಇದ್ದರೆ ಬೇರೆ ಬೇರೆ ತಂಡಗಳಿದೆ. ಬೆಂಕಿನಾಥೇಶ್ವರ ತಂಡಗಳು ಕೂಡ ಇತ್ತು. ಒಳ್ಳೆಯ ಸ್ಪೋರ್ಟ್ಸ್ಮನ್ ಇದೇ ಶಾಲೆಯ ಗ್ರೌಂಡಲ್ಲಿ, ಇದು ಕಿನ್ನಿಗೋಳಿಯ ಸಮೀಪ ಇರುವಂತಹ ಸಿಮಂತೂರು ಹತ್ತಿರ ಇರುವಂತಹ ಒಂದು ಶಾರದಾ ಸ್ಕೂಲ್ ಅಂತ ಹೇಳಿ ಆ ಶಾಲಾ ವಠಾರದಲ್ಲಿ ನಡೆಯುವಂತಹ ಪಂದ್ಯಾಟ. ಕಲಾವಿದರು ಕೇವಲ ಕಲಾವಿದರಾಗಿರದೆ ಕ್ರೀಡಾಪಟುಗಳಾಗಿ ಹೇಗೆ ಮುಂದುವರಿಬೋದು ಅನ್ನುವಂಥ ಈ ಎಲ್ಲ ವಿಚಾರಗಳು ಕೂಡ ನಿಮಗೆ ಗೊತ್ತಾಗಿದೆ. ಸೊ ಈ ಕಾರಣದಿಂದ ಒಂದಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಒಳ್ಳೆಯ ರೀತಿಯಲ್ಲಿ ಮೂಡಿಬಂದಂತಹ ಪಂದ್ಯಾಟ ಅಂತ ಹೇಳ್ಬೋದು. ಅತ್ಯದ್ಭುತವಾಗಿ ಪಂದ್ಯಾಟಗಳೆಲ್ಲವೂ ಕೂಡ ಮೂಡಿ ಬಂದಿತ್ತು. ಯಕ್ಷಗಾನದ ಹಿರಿಯ ಚಂದ್ರಶೇಖರ ಧರ್ಮಸ್ಥಳ ಆಗಿರ್ಬೋದು, ಮೋಹನ್ ಕುಮಾರ್ ಅಮ್ಮುಂಜಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಹಿರಿಯ ಕಲಾವಿದರು ಕೂಡ ಭಾಗವಹಿಸಿದರು. ಎಲ್ಲ ಕಲಾವಿದರು ಕೂಡ ಭಾಗವಹಿಸಿರುವಂಥದ್ದು ಕಲಾವಿದರಿಗೆ ಒಂದು ಭೇಟಿಯಾಗುವಂತಹ, ಎಲ್ಲರೂ ಮೀಟ್ ಆಗುವಂತಹ ಸಂದರ್ಭ ಅನ್ನುವಂಥದ್ದಲ್ಲಿ ಬಂದಿತ್ತು ಅಂತ ಹೇಳಿ. ಸೊ ಹಾಗಾಗಿ ಬಹಳಷ್ಟು ಯಶಸ್ವಿಪೂರ್ಣವಾದಂತಹ ಕಾರ್ಯಕ್ರಮ ಅನ್ನುವಂಥದ್ದು. ಇದು ಹೆಚ್ಚಿನವರಿಗೆ ಇದರ ಬಗ್ಗೆ ಎಲ್ಲ ಮಾಹಿತಿ ಇರಲಿಕ್ಕಿಲ್ಲ. ಆದರೆ ಈ ಕಾರಣದಿಂದ ನಿಮಗೆಲ್ಲರಿಗೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಾಗಲಿ ಅನ್ನುವ ಉದ್ದೇಶದಿಂದ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಇಷ್ಟ ಆಗಿದ್ದಲ್ಲಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ಒಳ್ಳೊಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ವಾಹಿನಿಯನ್ನು ಸದಾ ನೋಡ್ತಾ ಇರಿ ಅಂತ ಹೇಳುತ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.